ಕೂತುಂಡರು ಕರಗಲ್ಲ ಬೇಸಾಯವ ಮರೆತಿಲ್ಲ. ವ್ಯವಸ್ಥೆ ಕೃಷಿ ವಿಮುಖರಾಗ್ತಿದ್ದೀವಿ. ಯಾಕೆಂದರೆ ಹಣಕಾಸು ತೊಂದರೆ ಒಂದು ಕಡೆ, ಅಂದರೆ ಮಾರ್ಕೆಟ್ನಲ್ಲಿ ಪ್ರೈಸ್ ಇಲ್ಲ ಅನ್ನೋದು ಒಂದು ಕಡೆಗಾದರೆ, ಲೇಬರ್ ಪ್ರಾಬ್ಲಮ್ಮು ಅಥವಾ ಇನ್ನೊಂದು ಮಾಡೋಕ್ಕಾಗಲ್ಲ, ಎಲ್ಲೂ ಸಿಕ್ಕಲ್ಲ, ಹಣ ಕೊಟ್ಟರು ಲೇಬರ್ ಸಿಕ್ಕಲ್ಲ. ಈಗ ಏನಾಗುತ್ತೆ ಅಂದರೆ ನಮ್ಮ ಕೆಲವು ಸಣ್ಣ ಪುಟ್ಟದ್ದೇ ಬರೀ ಚಾನಲ್ಗಳಲ್ಲಿ ಬರ್ತಾ ಇರುತ್ತೆ. ಕೃಷಿ ಬಗ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಬಂದಿಲ್ಲ. ಕೆಲವು ಚಾನಲ್ನವ್ರು ತೆಗಿತಾ ಇದ್ದಾರೆ. ಈಗ ಈ ಕನ್ನಡ ಮಾಧ್ಯಮದವರು ಈ ಕೃಷಿ ಎಕ್ಸ್ಕ್ಲೂಸಿವ್ ಆಗಿ ಕೃಷಿ ಬಗ್ಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ನನ್ನ ಹೆಸರು ಪಂಕಜ ಅಂತ, ನಮ್ಮ ಹಸ್ಬೆಂಡ್ ಬಂದು ಚಂದ್ರಶೇಖರಯ್ಯ ಅಂತ. ನಮ್ಮದು ಕೃಷಿ ಕುಟುಂಬದಲ್ಲೇ ಬಂದಿದ್ದು, ಕೃಷಿ ಕುಟುಂಬದಲ್ಲೇ ಮದುವೆ ಆಗಿದ್ದು. ನನಗೆ ಒಂದು ತೋಟ ಮಾಡಬೇಕು ಅನ್ನೋದು ತುಂಬ ಆಸಕ್ತಿ ಇತ್ತು. ಇಷ್ಟೆಲ್ಲ ಇಂಪ್ಲಿಮೆಂಟ್ಸ್ ಮಾಡೋಕ್ಕೆ ಏನು ಸರ್ ಇಂಟ್ರೆಸ್ಟ್? ಅದು ನನಗೆ ಮೊದಲಿನಿಂದಲೂ ಮೆಕ್ಯಾನಿಕಲ್ ಸೈಡು ಭಾಳ ಇಂಟ್ರೆಸ್ಟು. ಈಗೇನಾಯಿತು, ನಮ್ಮ ತಂದೆ ಭಾಳ ಚಿಕ್ಕನ್ನಲ್ಲೇ ತೀರೋಯಿದ್ರು. ಆಮೇಲೆ ಈ ಶ್ರಮ ಜಾಸ್ತಿ, ನಾನೇ ಸ್ವಂತವಾಗಿ ಕೆಲಸ ಮಾಡ್ತಿದ್ದೀನಿಂದ ಶ್ರಮ ಜಾಸ್ತಿ ಆಗ್ತಿತ್ತಲ್ಲ. ಆ ಶ್ರಮ ಜಾಸ್ತಿ ಆಗೋದನ್ನ ಅವಾಯ್ಡ್ ಮಾಡೋದಕ್ಕೆ ಏನೇನು ಮಾಡಬೇಕು ಅಂತ ಹೇಳಿ ನಾನೇ ನಮಗೆ ಬಡಗಿ ಕೆಲಸ, ಕಮ್ಮಾರಿಕೆ ಕೆಲಸ, ಇನ್ನು ಗಾರೆ ಕೆಲಸ ಎಲ್ಲದನ್ನೂ ನಾನೇ ಸ್ವಲ್ಪ ಮಾಡ್ಕೊಂಬಂದು, ನಾವು ಅದರಲ್ಲಿ ಎಕ್ಸ್ಪರ್ಟ್ ಏನಿಲ್ಲ, ಆದರೆ ಸ್ವಲ್ಪ ತಿಳುವಳಿಕೆ ಮಟ್ಟ ಇದಿತ್ತು. ನಮ್ಮ ಹುಡುಗ ಒಬ್ಬಿದ್ದ ನೋಡಿ, ಅವನು ಸುಮಾರು 90ಸ್ಗಿಂತ ಹಿಂದೆ ಇವೆಲ್ಲ ಇರಲಿಲ್ಲ, JCPಗಳು ಅವು ಇರಲಿಲ್ಲ. ನಮ್ಮದು ಒಂದು ಸುಮಾರು 12 ಎಕರೆನಲ್ಲಿ ನೀಲಗಿರಿ ಮರ ಇತ್ತು. ಆ ನೀಲಗಿರಿ ಮರ ತೆಗಿಯೋದಕ್ಕೆ ನಮ್ಮ ಡಾಕ್ಟರ್ ಪ್ರಫುಲ್ಲಚಂದ್ರ ಅಂತ ಕುವೆಂಪು ಬಾಮ ಇದ್ದ, ಅವ್ರ ತೋಟಕ್ಕೆ ಹೋದಾಗ ಒಂದು ಸರಿ ಹೆಂಗೆ ತೆಗಿಯೋದು ಅಂದರೆ, ನಿನ್ನ ತಲೆ ಪಾಪ HP ಅಂದರೆ ನೀನು 35 HP 40 HP ನಿಮ್ಮ ಟ್ಯಾಕ್ಟ್ರಿ ಜೋಡಿಸು ಎಲ್ಲ ಬರುತ್ತೆ ಅಂದರು. ಆಮೇಲೆ ಅಲ್ಲಿ ಅವರು ಹೆಂಗೆ ಅಂದರೆ ಒಂದು ಚೈನ್ನ ಹಿಂದಕ್ಕೆ ಕಟ್ಟಿ ಎಳಸು ಮಳೆಗೆ ಬಂದಾಗ ಅಂತ. ಸೊ ಅದೇ ರೀತಿ ಹೋಗಿ ಗುಜರಿಗೆ ಒಂದು ದೊಡ್ಡ ದಪ್ಪದ ಚೈನ್ ತಗೊಂಡ್ವಿ. ನಾನು ಡ್ರೈವಿಂಗ್ ಮಾಡ್ತಿದ್ದೆ, ಅವನು ಕಟ್ತಿದ್ದ ಆ ಬುಡಗಳಿಗೆ. ಹಂಗೇ ಸುಮಾರು 10 ಎಕರೆನಲ್ಲೂ ಆ ಮರಗಳನ್ನ ತೆಗೆದು ಈಗ ಅಡಿಕೆ ತೋಟ ಮಾಡಿದ್ವಿ. ಈಗ ಅವನೇ ಗೊನಕಾರಿಕೆ ಮಾಡ್ತಾನೆ. ಅದೇ ತೋಟ ಸುಮಾರು 10-15 ಲಕ್ಷ ರೂಪಾಯಿಗೆ ಚೇಣಿ ಕೊಡ್ತೀವಿ. ಅದು ಬೇರೆ ಬೇರೆ ಅದರಲ್ಲಿ ಬೆಳೆಗಳೆಲ್ಲ ಇದೆ. ಅದೇನಾಯಿತು, ಅದರಲ್ಲೇ ಈ ಟ್ರ್ಯಾಕ್ಟ್ರ್ನಲ್ಲೇ ಉಳುಮೆ ಮಾಡೇ ಗಿಡ ಇಕ್ಕೋದು, ಅಂದರೆ ಟ್ರೆಂಚ್ ಹೊಡೆದ್ಬಿಟ್ಟು ಶ್ರಮ ಇಲ್ದಂಗೆ ಕೊರೆದು ಇದನ್ನಿಡೋದು, ಮತ್ತು ಅದನ್ನು ಲಿಫ್ಟ್ ಮಾಡ್ಕೊಂಡು ಹೋಗೋದು, ಅದರಲ್ಲೇ ನೀರು ಹಾಯಿಸ್ಕೊಂಡು ಟ್ರೆಂಚ್ನಲ್ಲಿ ಹೋಗೋದು, ಪೈಪ್ಲೈನ್ ಮಾಡೋದು, ಅದರಲ್ಲೇ ಪೈಪ್ಲೈನ್ ಮಾಡೋದು. ಹಿಂಗೆ ಹಲವಾರು ಸುಮಾರು 200 ರೀತಿಯ ಕೆಲಸಗಳನ್ನ ಒಂದು ಟ್ರ್ಯಾಕ್ಟ್ರ್ನಲ್ಲಿ ಮಾಡ್ಬೋದು. ನಾವೇನಾಗಿದೆ ಅಂದರೆ ಬರೀ 3 ಕೆಲಸ ಮಾಡ್ತೀವಿ. ಮಣ್ಣು ಹೊಡೆಯೋದು ಟ್ರ್ಯಾಕ್ಟ್ರ್ನಲ್ಲೇ, ಹಿಂದೆ ಟ್ರೈಲರ್ದು ಒಂಚೂರು ಕೆಲಸ, ಮುಂದೆ ಕಲ್ಟಿವೇಷನ್ ಕೆಲಸ, ಅಷ್ಟು ಬಿಟ್ಟರೆ ಏನೂ ಮಾಡಲ್ಲ. ಸುಮಾರು 200 ಕೆಲಸ ಮಾಡ್ಬೋದಂತೆ. ಕಂಪ್ನಿಯವರು ಅದ್ರ ಬಗ್ಗೆ ಟ್ರೈನಿಂಗ್ ಕೊಡಲ್ಲ, ಬೇರೆಯವರು ಟ್ರೈನಿಂಗ್ ಕೊಡಲ್ಲ. ನಾನು SITನಲ್ಲಿ ಹೋಗಿ 1 ದಿನ ಟ್ರೈನಿಂಗ್ ಕೊಟ್ಟೆ. ಇದರಲ್ಲಿ ಈ ರೀತಿ ಎಲ್ಲ ಮಾಡ್ಬೋದು. ಮುಳ್ತಂತಿ ಹಾಕ್ಬೋದು, ಕಲ್ಕಂಬಗಳನ್ನ ಎತ್ಕೊಂಡು ಹೋಗಿ ಇದು ಮಾಡ್ಬೋದು, ಎಳಿಬೋದು. ಸುಮಾರು 1-1.5 ಟನ್ನ ಏನೊಂದು ಚೈನ್ ಕಟ್ಟಿದರೆ ಮರಗಳನ್ನೆಲ್ಲ ಎಳ್ಕೊಂಡು ಹೋಗ್ಬೋದು. ಬೇರೆ ಬೇರೆ ಸುಮಾರು ರೀತಿಯ ಕೆಲಸಗಳನ್ನ ನಮ್ಮ ಟ್ರ್ಯಾಕ್ಟರ್ನಲ್ಲಿ ಮಾಡ್ಬೋದು. ಈಗಲೇ ನೋಡಿದ್ರಲ್ಲ, ಪುಡಿ ಮಾಡೋದ್ರಿಂದ ಹಿಡ್ದು ಅದನ್ನು ಎತ್ತೋದ್ರಿಂದ ಹಿಡ್ದು ಸಾಗಾಣಿಕೆ, ಹಿಂದ್ಗಡೆಗೆ ಹಂಗೆ ಲಿಫ್ಟ್ ಮಾಡ್ಕೊಳೋದು, ಡೌಸಿಂಗು, ಪ್ರತಿಯೊಂದೂ ಮಾಡ್ಬೋದು. ಅದು ಏನಾಯಿತು, ಶ್ರಮ ಕಡಿಮೆ ಆದಂಗೆ ನಮಗೂ ಅದರಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಬಂತು. ಹಂಗಾಗಿ ನಾವೇ ಒಂದು ವರ್ಕ್ಶಾಪ್ ಮಾಡ್ಕೊಂಡಿದ್ವಿ. ಮೊದಲಿಂದಲೂ ಸುಮಾರು ಒಂದು 30 ವರ್ಷದಿಂದಲೂ ವರ್ಕ್ಶಾಪ್ ಮಾಡಿಕೊಂಡು ನಾವೇ ನಮಗೆ ಬೇಕಾದ ಇಂಪ್ಲಿಮೆಂಟ್ಸ್ನ ನಾವೇ ಮಾಡ್ಕೊತೀವಿ. ನಾವೇನು ವರ್ಕ್ಶಾಪ್ಗಳಿಗೆ ಎಲ್ಲೂ ಹೋಗಲ್ಲ. ನಮ್ಮನೆ ಕಿಟಕಿ ಬಾಗಿಲು ಅವು ಇವು ಎಲ್ಲೂ ಹೋಗಲ್ಲ. ಕಬ್ಬಣದವು ಏನು ಮಾಡಬೇಕು ಅಂದರೂ ನಮ್ಮನೆಗೆ ಮಾಡ್ಕೊತೀವಿ. ಒಂದು ಗುಜರಿಗೆ ಹೋಗ್ತೀವಿ, ಸಾಮಾನು ತರ್ತೀವಿ, ಆ ಸಾಮಾನನ್ನ ಉಪಯೋಗಿಸ್ಕೊಂಡು ನಾವೇ ಮಾಡ್ತೀವಿ. ಪವರ್ ಟೂಲ್ಸ್ ಇದೆ, ಸುಮಾರು 1-1.5 ಲಕ್ಷ ರೂಪಾಯಿ ಪವರ್ ಟೂಲ್ಸ್ ಇದೆ. ಆ ಪವರ್ ಟೂಲ್ಸ್ ಉಪಯೋಗಿಸ್ಕೊಂಡು ನಾವೆಲ್ಲ ಮಾಡ್ತೀವಿ. ಅದು ಅವಶ್ಯಕತೆಯೇ ಇದಕ್ಕೆಲ್ಲ ಕಾರಣ ಆಯಿತು ಅಂತ ನನ್ನ ಪ್ರಕಾರ. ಈಗ ನಮಗೆ ಅವಶ್ಯಕತೆ ಬಂದಿದ್ದರಿಂದ ನಾವು ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿವಿ ಅನಿಸುತ್ತೆ. ನಾವು ಈವನ್ ಕಮ್ಮಾರಿಕೆ ಕೆಲಸನೂ ನಾವೇ ಮಾಡ್ಕೊತೀವಿ. ಇವರೇ ಎಲ್ಲ ಮಾಡ್ತಾರೆ, ನಮ್ಮ ಹುಡುಗರೇ ಎಲ್ಲ. ಇವರೆಲ್ಲ ವೆಲ್ ಟ್ರೈನ್ಡ್. ಏನು ಕೆಲಸ ಬೇಕಾದರೂ ನಾನು ಇಲ್ಲದಲೇ ಇರಲಿ, ಅವರೆಲ್ಲ ಟ್ರೈನಿಂಗ್ ಆಗಿದ್ದಾರೆ. ಸುಮಾರು 30 ವರ್ಷದಿಂದಲೂ ನಮ್ಮ ಜೊತೆ ಅಟ್ಯಾಚ್ಮೆಂಟ್ ಇರೋದು. ಹಂಗಾಗಿ ಎಲ್ಲ ಅವರೇ ಮಾಡ್ತಾರೆ. ಇಲ್ಲ, ನಮ್ಮದೇನಿಲ್ಲ. ಈಗ ಈ ಹುಡುಗರು ಇದ್ದಾರಲ್ಲ, ಅವರೇ ಟ್ರೈನ್ಡು. ನಾನೇನು ಇರಲ್ವಲ್ಲ, ನಾನು ಎಲ್ಲ ಹೋಗಿರ್ತೀನಿ. ಹಂಗಾಗಿ
ವ್ಯವಸ್ಥೆ ಕೃಷಿ ವಿಮುಖರಾಗ್ತಿದ್ದೀವಿ. ಯಾಕೆಂದರೆ ಹಣಕಾಸು ತೊಂದರೆ ಒಂದು ಕಡೆ, ಅಂದರೆ ಮಾರ್ಕೆಟ್ನಲ್ಲಿ ಪ್ರೈಸ್ ಇಲ್ಲ ಅನ್ನೋದು ಒಂದು ಕಡೆಗಾದರೆ, ಲೇಬರ್ ಪ್ರಾಬ್ಲಮ್ಮು ಅಥವಾ ಇನ್ನೊಂದು ಮಾಡೋಕ್ಕಾಗಲ್ಲ, ಎಲ್ಲೂ ಸಿಕ್ಕಲ್ಲ, ಹಣ ಕೊಟ್ಟರು ಲೇಬರ್ ಸಿಕ್ಕಲ್ಲ, ಅದು ಇದು ಸಮಸ್ಯೆ. ಹಂಗಾಗಿ ಈ ಸಣ್ಣ ಎಕ್ವಿಪ್ಮೆಂಟ್ಸು ಅಂದರೆ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಬಳಸೋದಕ್ಕಂತಲ್ಲ, ಸ್ವಲ್ಪನೇ ಬಂಡವಾಳ ಹಾಕಿ ಶ್ರಮನ ಮ್ಯಾಕ್ಸಿಮಮ್ ಶ್ರಮನ ಒಂದು ವೆಹಿಕಲ್ ಇಟ್ಕೊಂಡ್ರೆ, ಅಂದರೆ ಟ್ರ್ಯಾಕ್ಟ್ರನ್ನ ಇಟ್ಕೊಂಡ್ರೆ ಬಳಸ್ಬೋದು. ಅಥವಾ ಈಗ ನಾವೇ ಒಂದು ಹೊರತುವಾದ ಕುಡ್ಲು ಬಳಸಿ ಕಟಾವು ಮಾಡ್ತಕ್ಕಂಥದ್ದಕ್ಕೂ ಮಂಡುಗುಡ್ಲು ಬಳಸಿ ಕಟಾವು ಮಾಡ್ತಕ್ಕಂಥದ್ದು ಯಾವುದು ಗೊತ್ತಾಗುತ್ತೆ. ಶ್ರಮ ಯಾವಾಗ ಬೀಳುತ್ತೆ ಅಂದರೆ, ನಾವು ಉಪಯೋಗಿಸ್ತಕ್ಕಂಥ ಇಂಪ್ಲಿಮೆಂಟ್ಸು ಸರಿ ಇಲ್ಲ ಅಂದರೆ ನಮಗೆ ಶ್ರಮ ಜಾಸ್ತಿಯಾಗಿ ಬೇಡಪ್ಪ ಈ ಕೆಲಸ ಮಾಡೋಕ್ಕೆ ಆಗಲ್ಲ ಅಂತಾರೆ. ಲೇಬರು ಬೇಜಾರು ಮಾಡ್ಕೊತಾರೆ, ನಮ್ಮ ಮನೆಗೆ ಬರೋಲ್ಲ, ಇನ್ನು ನಾವು ಮಾಡಲ್ಲ. ಅದೇ ಶ್ರಮ ಇಲ್ಲ ಅಂದರೆ ಎಲ್ಲರೂ ಲೇಬರು ಬರ್ತಾರೆ, ನಾವು ಮಾಡ್ಬೋದು, ನಾವೇ ಇಷ್ಟಪಟ್ಟು ಮಾಡ್ತೀವಿ. ಆವಾಗ ಈ ಶ್ರಮ ಇರಲ್ವಲ್ಲ. ಈಗ ನಾವು ಬೇರೆ ಬೇರೆ ಗೊಬ್ಬರ ಹಾಕೋದು, ಮಣ್ಣು ತಳ್ಳೋದು ಅಥವಾ ಕಸ ತಳ್ಳೋದು ಪ್ರತಿಯೊಂದೂ ಆದರೆ ಟ್ರ್ಯಾಕ್ಟರಲ್ಲಿ ಸುಮಾರು ಕೆಲಸ ಮಾಡ್ತೀವಿ. ಹಂಗಾಗಿ ಲೇಬರ್ ಕಡಿಮೆ ಆದರೆ ಆಟೋಮೆಟಿಕ್ಕಾಗಿ ಕೃಷಿನಲ್ಲಿ ಇಂಟ್ರೆಸ್ಟ್ ಆಗುತ್ತೆ. ಸ್ವಲ್ಪ ಆದಾಯ ಕಮ್ಮಿ ಆದರೂ ಶ್ರಮ ಕಮ್ಮಿ ಇದ್ದರೆ ಒಂಥರ ಉತ್ತೇಜನ ಆಗುತ್ತೆ ಕೃಷಿ ಮಾಡೋದಕ್ಕೆ. ರೈತರು ಅಂದರೆ ಆಯಾಯ ನಾವು ಎಲ್ಲಿದ್ದೀವಿ ಅನ್ನೋದ್ರ ಮೇಲೆ. ಈಗ ನಾರ್ತ್ ಕರ್ನಾಟಕದವರ ಅವಶ್ಯಕತೆಯೇ ಬೇರೆ, ಸೌತ್ ಕರ್ನಾಟಕದವರ ಅವಶ್ಯಕತೆಯೇ ಬೇರೆ. ಈಗ ನಮ್ಮದು ಅಂದರೆ ನಮ್ಮದು ಎಲ್ಲ ಮಿಕ್ಸೆಡ್. ನಾವು ನಾರ್ತ್ ಕರ್ನಾಟಕಕ್ಕೂ ಹೋಗಂಗಿಲ್ಲ, ಸೌತ್ಗೂ ಬರೋಂಗಿಲ್ಲ. ಈ ಬಯಲು ಪ್ರದೇಶ ನಮ್ಮದು. ಇದರಲ್ಲಿ ನಮ್ಮದೇ ಜಾಸ್ತಿ ಇಂಪ್ಲಿಮೆಂಟ್ಸ್ ಕೇಳ್ತಕ್ಕಂಥದ್ದು. ಅಲ್ಲಿ ಎಡೆಕುಂಟೆ ಹೊಡೆದ್ಬಿಟ್ರೆ ಮುಗಿದೋಯ್ತು ಅದು ನಾರ್ತಲ್ಲಿ. ಇದು ನಮ್ದು ಹಂಗಲ್ಲ, ಗಟ್ಟಿನೆಲ್ಲ, ಭೂಮಿ ಗಟ್ಟಿ. ಅದಕ್ಕೆ ನಾವು ಇಂಟರ್ ಕಲ್ಟಿವೇಷನ್ಗೆ ಸರಿಯಾದ ಎಕ್ವಿಪ್ಮೆಂಟ್ಸು ಮಾಡ್ಕೋಬೇಕು. ಮತ್ತು ಬಿತ್ತನೆಗೂ ಎಕ್ವಿಪ್ಮೆಂಟ್ಸು, ಹಾರ್ವೆಸ್ಟಿಂಗ್ ಎಕ್ವಿಪ್ಮೆಂಟ್ಸು. ಈಗ ನಾನು ಅಡಿಕೆಕಾಯಿನ ಬಡಿಯೋದಕ್ಕೆ ಮೊದಲು ಕೋಲಲ್ಲಿ ಬಡಿತಿದ್ರು, ಆಮೇಲೆ ಒಂದು ಕಲ್ಲೋ ಅಥವಾ ಒಂದು ತುಂಡಿಕ್ಕೊಂಡು ಬಡಿಯೋರು. ಈಗೇನಿಲ್ಲ, ನಮ್ಮ ಹತ್ರ ಇರೋ ಎಕ್ವಿಪ್ಮೆಂಟೇ. ಏನು ಒಂದು ರೋಟವೇಟ್ರ್ ಐತೆ, ಆ ರೋಟವೇಟ್ರನ್ನ 1 ಇಂಚು 2 ಇಂಚು ಭೂಮಿಯಿಂದ ಮೇಲ್ಬಿಟ್ಟು ಐಡ್ಲಿಂಗ್ನಲ್ಲಿ ಫಾಸ್ಟು ಇದನ್ನು ಮಾಡಿ ಗೊನೆ ಎಸ್ತರೆ ಅದು ಕ್ಲೀನಾಗಿ ಬರುತ್ತೆ. ಅದಕ್ಕೇನು ಶ್ರಮನೇ ಇಲ್ಲ. ಮೊದಲು ಭಾಳ ಶ್ರಮ ಆಗೋದು ಅದೆಲ್ಲ. ಆಮೇಲೆ ಈಗ ನಾವು ಕೆಸರಿನಲ್ಲಿ ತೋಟದಲ್ಲಿ ಎಲ್ಲ ಟ್ರೈಲರ್ ತಗೊಂಡೋಗಕ್ಕೆ ಬರೋಲ್ಲ. ಆ ಟ್ರೈಲರ್ ಹೋತು ಅಂದರೆ ಸಿಗಾಕಾಣುತ್ತೆ ಅಥವಾ ಗಟ್ಟಿಯಾಗುತ್ತೆ ಭೂಮಿ. ಅದಕ್ಕೆ ಬರೀ ಈ ಹಿಂದ್ಗಡೆಗೆ ಡೌಸರ್ ಉಪಯೋಗಿಸಿ ಎಲ್ಲ ತಗೊಂಬರ್ಬೋದು. ನಾವು ಕಾಯಿ ತರ್ಬೋದು, ಕೊಬ್ಬರಿ ತರ್ಬೋದು, ಅಥವಾ ಗೊಬ್ಬರ ಇನ್ನೊಂದು ಮತ್ತೊಂದು ಎಲ್ಲ ಸಾಗಿಸ್ಬೋದು. ಲೇಬರ್ ಕರ್ಕೊಂಡು ಹೋಗ್ಬೋದು. ಅದರಲ್ಲೇ ಈಗ ನಿಮ್ಗೆ ಅದಕ್ಕೊಂದು ಟ್ಯಾಕ್ಟ್ರಿ ಬೇಕಿಲ್ಲ, ಅಥವಾ ಒಂದು ಇದೇ ಬೇಕಿಲ್ಲ, ಏನೋ ಜೀಪ್ ಬೇಕು ಅಂತಾರೆ ಈಗ ಅಲ್ಲೇ ಮಲೆನಾಡಾಗೆಲ್ಲ. ಇದು ಜೀಪೇ ಬೇಕಿಲ್ಲ, ಅದ್ರಾಗೆ ಎತ್ಕೊಂಡು ಹೋಗ್ಬೋದು, ಅದರಲ್ಲೇ ತಗೊಂಬರ್ಬೋದು. ಅದರಲ್ಲೇ ಸಲಿಕೆ, ಗುದ್ಲಿ, ಆರೆ, ತಟ್ಟಿ ಏನು ಬೇಕಾದ್ರೂ ಹಾಕ್ಕೊಂಡು ಹೋಗ್ಬೋದು. ಸೊ ಅದು 1 ಟನ್ವರೆಗೂ ಸಾಗಾಣಿಕೆ ಮಾಡ್ಬೋದು. ಅದರಲ್ಲಿ ನಡೀತೈತೆ. ಅಂದರೆ ಇಟ್ ಆಲ್ ಡಿಪೆಂಡ್ಸ್ ಆನ್ ಟ್ಯಾಕ್ಟ್ರಿ HP ಮೇಲೆ ಡಿಪೆಂಡ್ ಆಗುತ್ತೆ. ಟ್ರ್ಯಾಕ್ಟ್ರಿ HP ಕಮ್ಮಿ ಇದ್ದರೆ ಅದ್ರ ಹೈಡ್ರಾಲಿಕ್ ಕೆಪಾಸಿಟಿ ಕಮ್ಮಿ ಇರುತ್ತೆ. ಟ್ರ್ಯಾಕ್ಟ್ರಿ HP ಜಾಸ್ತಿ ಇದ್ದರೆ ಅದ್ರ ಕೆಪಾಸಿಟಿ ಜಾಸ್ತಿ. ನಮ್ಮದು ಅಂದರೆ 45 HP ಟ್ರ್ಯಾಕ್ಟ್ರಿ, ಹಂಗಾಗಿ ನಮ್ಮದು ನಡೀತೈತಿ. ಇಲ್ಲ, ಆಗುತ್ತೆ. ಅವಾಗ ರಿವರ್ಸ್ ಹೋಗ್ಬೇಕು. ಮುಂದ್ಗಡೆ ಹೋದರೆ ಎದ್ದಾಳುತ್ತೆ, ಹಿಂದಕ್ಕೆ ಬಂದರೆ ಎದ್ದಾಳಲ್ಲ. ಅದು ಟೆಕ್ನಾಲಜಿ. ಹಂಗೇ ಈಗ ನೀವು ಒಪ್ಪತ್ತುವಾಗ ಎದ್ದಾಳುತ್ತಲ್ವಾ, ಒಪ್ಪನ್ನ ಈ ಮುಂದ್ಲಿಂದ ಹತ್ತಿಸ್ದಲೇ ಹಿಂದ್ಲಿಂದ ರಿವರ್ಸ್ ಹತ್ತಿಸ್ಬೇಕು ಅಷ್ಟೇ. ಇಲ್ಲ, ಬುಕ್ಸ್ ನಮ್ಮದೇ ಯಾರೋ ಬೇರೆಯವ್ರು ಬರೆದಿದ್ರು, ನಾವೇನು ಬರೆದಿಲ್ಲ. ನಾನು ಆರ್ಟಿಕಲ್ಲೆಲ್ಲ ಪಬ್ಲಿಷ್ ಆಗಿದ್ದಾವೆ. ಇದರಲ್ಲಿ ಅಡಿಕೆ ಪತ್ರಿಕೆನಲ್ಲಿ ಪಬ್ಲಿಷ್ ಆಗಿತ್ತು, ಮತ್ತು TV ಚಾನಲ್ಸ್ನಲ್ಲಿ, ಇದರಲ್ಲಿ ETV, ಮತ್ತು ಮೊನ್ನೆ ಪವರ್ TVನಲ್ಲೂ ಸಹ 1 ಅವರ್ ಬೆಳಗ್ಗೆ ಹೊತ್ತು ಮಾರ್ನಿಂಗ್ ಇದು ಬರುತ್ತಲ್ಲ ಕೃಷಿ ಇದು, ಅದರಲ್ಲೂ ಸಹ 1 ದಿನದ್ದು ಪ್ರಸಾರ ಆಯಿತು. ಅದು ಹಲವಾರು ಸರಿ ಅದನ್ನೇ ಪುನರಾವರ್ತನೆ ಆಗಿ ಪ್ರಸಾರ ಆಗುತ್ತೆ. ಹಲವಾರು ಯೂಟ್ಯೂಬ್ಗಳಲ್ಲಿ ಅದು ಇದು ಬಂದಿದೆ. ಇಲ್ಲೇನಾಯಿತು, ನಮಗೆ ಈಗ ಶಾರ್ಟಾಗಿ ನಿಮ್ಗೆ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಯೂಟ್ಯೂಬ್ಗಳಲ್ಲಿ ಬೇರೆ ಬೇರೆದ್ರಲ್ಲಿ ಅದನ್ನು ಹೆಂಗೆ ವರ್ಕ್ ಮಾಡುತ್ತೆ ಅನ್ನೋದನ್ನು ನಾನು ಎಕ್ಸ್ಪ್ಲೈನ್ ಮಾಡಿ ಅದನ್ನು ಡೆಮಾನ್ಸ್ಟ್ರೇಷನ್ ಕೊಟ್ಟಿದ್ದೀನಿ. ಡೆಮಾನ್ಸ್ಟ್ರೇಷನ್ ಕೊಟ್ಟಿದ್ದೀನಿ. ಅದು ಉಪಯೋಗ ಆಗ್ಬೋದು. ಡೆಮಾನ್ಸ್ಟ್ರೇಷನ್ ಅಂದರೆ ಅದಕ್ಕೆ ಒಂದೊಂದು ಹೆಚ್ಚು ಕಡಿಮೆ 2-3 ಮಾಡಬೇಕು ಅಂದರೆ ದಿನಗಟ್ಟಲೆ ಮಾಡ್ಬೇಕು. ಅದು ಡೆಮಾನ್ಸ್ಟ್ರೇಷನ್ ಮಾಡೋದು. ಅದೀಗ ಅಡಿಕೆ ಇದ್ದಿದ್ದ ದಿನ ಅಡಿಕೆ ಮಾಡಬೇಕು, ಇದನ್ನು ಗರಿ ಕಟ್ ಮಾಡೋದ ಆವಾಗ ಮಾಡಬೇಕು. ಹಂಗೆ ಡೆಮಾನ್ಸ್ಟ್ರೇಷನ್ ಮಾಡಬೇಕು. ಈಗ ಇದನ್ನು ಚಿತ್ರೀಕರಣ ಮಾಡಿದರೆ ಇದರಿಂದ ಏನೋ ಹಲವಾರು ಜನ ರೈತರಿಗೆ ಅನುಕೂಲ ಆಗ್ಬೋದು. ನೀವು ನೋಡಿ ಅದನ್ನು ಅವ್ರಿಗೂ ಪ್ರೋತ್ಸಾಹ ಆಗುತ್ತೆ. ಅವರು ಇದನ್ನು ಪ್ರೋತ್ಸಾಹ ಆಗಿ ರೈತರ ಇನ್ನೂ ಹಲವಾರು ಆವಿಷ್ಕಾರಗಳನ್ನ ಅದನ್ನು ಇನ್ನಲ್ಲೂ ಹುಡುಕಿ
ಚಿತ್ರೀಕರಣ ಮಾಡಿ ನಿಮಗೆ ತಲುಪಿಸೋದಕ್ಕೆ ಒಂದು ಅವಕಾಶ ಆಗುತ್ತೆ ಅಂತ ನನ್ನ ಪ್ರಾರ್ಥನೆ. ಈಗ ಏನಾಗುತ್ತೆ ಅಂದರೆ ನಮ್ಮ ಕೆಲವು ಸಣ್ಣ ಪುಟ್ಟದ್ದೇ ಬರೀ ಚಾನಲ್ಗಳಲ್ಲಿ ಬರ್ತಾ ಇರುತ್ತೆ. ಕೃಷಿ ಬಗ್ಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಬಂದಿಲ್ಲ. ಕೆಲವು ಚಾನಲ್ನವ್ರು ತೆಗಿತಾ ಇದ್ದಾರೆ. ಈಗ ಈ ಕನ್ನಡ ಮಾಧ್ಯಮದವರು ಈ ಕೃಷಿ ಎಕ್ಸ್ಕ್ಲೂಸಿವ್ ಆಗಿ ಕೃಷಿ ಬಗ್ಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಆ ಇಂಪಾರ್ಟೆನ್ಸ್ ಏನಾಗುತ್ತೆ ಅಂದರೆ ನಮಗೆ ಈ ಕಾಲೇಜ್ಗೆ ಹೋದರೂ ಸಿಕ್ಕಲ್ಲ, ಯೂನಿವರ್ಸಿಟಿಗೆ ಹೋದರೂ ಸಿಕ್ಕಲ್ಲ. ಅಲ್ಲಿ ಮಾಹಿತಿ ಕೊರತೆ ಜಾಸ್ತಿ. ಅಲ್ಲಿ ಅವ್ರಿಗೆ ಆ ಒಂದು ಉಪಕರಣಗಳೇ ಆ್ಯಕ್ಚುಲಾಗಿ ಅವ್ರಿಗೆ ನಾಲೆಡ್ಜೇ ಇರೋಲ್ಲ. ಈ ರೈತ ಅಂದರೆ ಏನು ಅಂದರೆ ಅವನೇ ಸ್ವಂತವಾಗಿ ಆವಿಷ್ಕಾರ ಮಾಡ್ಕೊಂಡಿರೋದ್ರಿಂದ ಅದು ನಿಮಗೆ ಭಾಳ ಉಪಯುಕ್ತ. ನಾವು ಏನಾಗುತ್ತೆ ಅಂದರೆ ನಾವು ಯಾವುದೇ ಒಂದು ಬರೀ ಇದರಲ್ಲಿ ಪುಸ್ತಕದ ಬದನೆಕಾಯಿ ಅಂದಂಗೆ ಅದು ಉಪಯೋಗ ಆಗೋಲ್ಲ. ಈಗ ಇವರು ಅಂದರೆ ಸ್ಪಾಟ್ಗೆ ಹೋಗ್ತಾರೆ, ಯಾವುದೋ ಒಬ್ಬ ವ್ಯಕ್ತಿ ಮಾಡಿರ್ತಕ್ಕಂಥ ಆವಿಷ್ಕಾರಗಳ್ನ ನಿಮಗೆ ತೋರಿಸ್ತಾರೆ. ಅದನ್ನು ನೀವು ಸಹ ಅದನ್ನು ಬಳಸ್ಕೊಂಡು ಅದರಿಂದ ಲಾಭವನ್ನು ಪಡ್ಕೋಬೋದು, ಅಥವಾ ಕೃಷಿನಲ್ಲಿ ಇಂಟ್ರೆಸ್ಟನ್ನು ಇನ್ನೂ ಮತ್ತಷ್ಟು ಇಂಟ್ರೆಸ್ಟನ್ನು ಕ್ರಿಯೇಟ್ ಮಾಡ್ಕೋಬೋದು. ಇದನ್ನು ನೀವು ಆ ಚಾನಲ್ಗೂ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ಅವ್ರು ಇನ್ನಷ್ಟು ಮತ್ತಷ್ಟು ಈ ಥರದ ಒಂದು ಇದನ್ನು ಮಾಡೋದಕ್ಕೆ ಚಿತ್ರೀಕರಣ ಮಾಡಿ ನಿಮಗೆ ತಲುಪಿಸೋದಕ್ಕೂ ಒಂದು ಅನುಕೂಲ ಆಗುತ್ತೆ. ಎಲ್ರಿಗೂ ನಮಸ್ಕಾರ. ಇವರು ನಮ್ಮ ಶ್ರೀಮತಿಯವರು BL ಪಂಕಜ ಅಂತ. ಇವರು ಶಿರಾ ತಾಲೂಕಿನವರು. ಇವರು ಸಹ ಹುಟ್ಟಿನಿಂದ ಕೃಷಿಕ ಕುಟುಂಬದಲ್ಲಿ ಹುಟ್ಟಿ ಬಂದವರು. ನಮ್ಮ ಇಡೀ ಕುಟುಂಬದ ವ್ಯವಸಾಯನ ಇವರೇನು ಮಾಡಿಸೋದು. ಏಕೆಂದರೆ ನಾನು ವಕೀಲ ವೃತ್ತಿ ಮಾಡ್ತಿರೋದ್ರಿಂದ ಇವರು ಅದರಲ್ಲಿ ಆಸಕ್ತಿ ಜಾಸ್ತಿ ಇದೆ. ಮತ್ತು ಇವರಿಗೆ ಈ ಗಿಡಗಳಲ್ಲಿ ವಿವಿಧ ಜಾತಿಯ ಗಿಡಗಳು, ಸಸ್ಯಗಳು, ಹಣ್ಣಿನ ಗಿಡಗಳು, ಈಗ ಹೊರದೇಶದ್ದು ಮತ್ತು ಸ್ವದೇಶಿ ಹಣ್ಣುಗಳು, ಅದರ ಮರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ. ಇವರು ಸುಮಾರು ಒಂದು 100-150 ಜಾತಿಯ ಹಣ್ಣಿನ ಗಿಡಗಳನ್ನ ಹಾಕಿದ್ದಾರೆ. ಮತ್ತು ಈ ಯಾರೇ ಒಬ್ಬ ಈ ಬಾಟ್ನಿ MSc ಮಾಡಿರ್ತಕ್ಕಂಥ ವ್ಯಕ್ತಿಗಿಂತ ಹೆಚ್ಚಿಗೆ ಆ ಸಸ್ಯ ಪ್ರಭೇದದ ಬಗ್ಗೆ ಅವ್ರ ಹತ್ರ ಮಾಹಿತಿ ಇದೆ. ಅವರು ಮುಂದಿನ ಮಾಹಿತಿಯನ್ನು ಸಸ್ಯಗಳ ಬಗ್ಗೆ, ಹಣ್ಣಿನ ಗಿಡಗಳ ಬಗ್ಗೆ ಮಾಹಿತಿಯನ್ನು ಅವ್ರು ಕೊಡ್ತಾರೆ. ನನ್ನ ಹೆಸರು ಪಂಕಜ ಅಂತ. ನಮ್ಮ ಹಸ್ಬೆಂಡ್ ಬಂದು ಚಂದ್ರಶೇಖರಯ್ಯ ಅಂತ. ನಮ್ಮದು ಕೃಷಿ ಕುಟುಂಬದಲ್ಲೇ ಬಂದಿದ್ದು, ಕೃಷಿ ಕುಟುಂಬದಲ್ಲೇ ಮದುವೆ ಆಗಿದ್ದು. ನನಗೆ ಒಂದು ತೋಟ ಮಾಡಬೇಕು ಅನ್ನೋದು ತುಂಬ ಆಸಕ್ತಿ ಇತ್ತು. ಬರೀ ತೋಟ ಇದ್ದರೆ ಸಾಕಾಗಲ್ಲ, ಅದರಿಂದ ಜೀವನ ಆಗಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಪರ್ಯಾಯವಾಗಿ ತೋಟದಲ್ಲೇ ಏನೇನು ಮಾಡ್ಬೋದು, ಅಂತರ ಬೆಳೆಯಾಗಿ ಏನೇನು ಮಾಡ್ಬೋದು ಅಂತ ಹೇಳಿ ಕಾಳುಮೆಣಸು ಇರ್ಬೋದು, ಏಲಕ್ಕಿ ಇರ್ಬೋದು, ಪಪ್ಪಾಯ ಇರ್ಬೋದು, ನುಗ್ಗೆ ಇರ್ಬೋದು, ಬಾಳೆ ಇರ್ಬೋದು, ಹಣ್ಣಿನ ಎಕ್ಸಾಟಿಕ್ ಫ್ರೂಟ್ಸು. ನಮ್ಮ ಮೊಮ್ಮಕ್ಕಳು ಬಂದು ಅವರು ಅಲ್ಲಿ ಸಿಟಿನಲ್ಲಿ ಸಿಗೋ ಹಣ್ಣುಗಳೆಲ್ಲ ಹೇಳಿದ್ರು. ನಮ್ಮ ಮೊಮ್ಮಕ್ಕಳು ಯಾಕೆ ಸಿಟಿನಾಗ ಸಿಗೋ ಅಂಗಡೀಲಿ ತಿನ್ನಬೇಕು, ನಾನೇ ಯಾಕೆ ಬೆಳಿಬಾರ್ದು ಅನ್ನೋ ಒಂದು ಆಸಕ್ತಿ ಬಂತು. ಬೇರೆ ಬೇರೆ ಕಡೆಗೆ ಹೋಗಿ ಕೆಲವೊಂದನ್ನು ಎಕ್ಸಾಟಿಕ್ ಫ್ರೂಟ್ಸ್ನೆಲ್ಲ ಕಲೆಕ್ಟ್ ಮಾಡಿ ಎಲ್ಲ ಬೆಳೆಸ್ತಾ ಇದ್ದೀನಿ. ಕೆಲವೊಂದು ಫಸಲಿಗೆ ಬಂದವೆ, ಇನ್ನೂ ಕೆಲವು ಬರಬೇಕು. ಹಂಗಾಗಿ ಅಲ್ಲೆಲ್ಲ ಮಲೆನಾಡು ಅಲ್ಲೂ ಇಲ್ಲೂ ಎಲ್ಲ ಬೆಳೀತಾರೆ. ನಾವು ಯಾಕೆಲ್ಲ ನಮ್ಮದು ಪ್ರಯೋಗ ಮಾಡಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ನಮ್ಮ ತೋಟದಲ್ಲೆಲ್ಲ ಬೆಳೆಸಿ ಅಂತರ ಬೆಳೆಯಾಗಿ ಮಾಡಿ, ಆಮೇಲೆ ನಾನು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಎಲ್ಲ ಮಾಡಿ ಒಬ್ಬಳು ಹೆಣ್ಣು ಸಮಾಜದಾಗೆ ಏನೆಲ್ಲ ಮಾಡಿ ದುಡಿಬೋದು. ಹಳ್ಳಿಲೇ ಇದ್ದರೆ ಸಿಟಿನೇ ಬೇಕಾಗಿಲ್ಲ, ಕೆಲಸಕ್ಕೆ ಹೋಗಬೇಕಾಗಿಲ್ಲ, ಅಲ್ಲೇ ಮನೆಯಲ್ಲೇ ಇದ್ದು ಏನೆಲ್ಲ ಮಾಡ್ಬೋದು ಅಂತ ನಾವು ಕೆಲವೊಂದನ್ನು ಮಾಡಿ ತೋರಿಸಿದ್ದೀವಿ. ನಾನು ಅರೇಕಾ ಪ್ಲೇಟ್ ಇರ್ಬೋದು, ನಮ್ಮಲ್ಲೇ ಏನು ತ್ಯಾಜ್ಯ ಏನು ಸಿಗುತ್ತೋ ಅದನ್ನೇ ಉಪಯೋಗಿಸ್ಕೊಂಡು ಕೆಲವು ಇಂಡಸ್ಟ್ರಿಗಳ್ನ ನಾನು ಮಾಡಿದೆ. ಹಲವಾರು ಮಹಿಳೆಯರಿಗೆ ನಾನು ಕೆಲಸ ಕೊಟ್ಟೆ. ನಾನು ಆದಾಯನ ಅದರಿಂದ ಪಡ್ಕೊಂಡೆ. ನನಗೆ ದಿನ ಕನಿಷ್ಠ ಖರ್ಚಿಗೂ ನಾನು ಯಾರ ಹತ್ರ ಕೈಯೊಡ್ಬಾರ್ದು, ಏನೂ ಮಾಡಬಾರ್ದು, ನಾನೇ ಸ್ವಂತ ದುಡಿಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ಆ ಥರದ್ದೆಲ್ಲ ಮಾಡಿ ನಾನು ದುಡಿದು ಎಲ್ಲ ಸಮಾಜದಾಗೆ ನನಗೂ ಒಂದು ದುಡಿಬೋದು, ಹೆಣ್ಣು ಮಾದರಿ ಆಗ್ಬೋದು, ಒಂದು ಕುಟುಂಬ ಹೆಂಗೆ ನಿರ್ವಹಣೆ ಮಾಡಬೇಕು. ಬರೀ ಇವಾಗ ರೈತ ದೇಶದ ಬೆನ್ನೆಲುಬು, ಕೃಷಿಕ ದೇಶದ ಬೆನ್ನೆಲುಬು ಅಂತಾರೆ, ಅದೇನೇ ಮಹಿಳೆದು ಯಾರೂ ಹೇಳಲ್ಲ. ಹಂಗಾಗಿ ಮಹಿಳೆನೂ ಅವ್ರ ಸಪೋರ್ಟಿಗೆ ನಿಂತು ಏನೆಲ್ಲ ಸಾಧಿಸ್ಬೋದು ಅನ್ನೋದು ಸಾಧಿಸಿ ತೋರಿಸ್ಕೊಟ್ಟಿದ್ದೀವಿ. ನನ್ನ ಕೈಲಾಗೋದು ಸ್ವಲ್ಪ ಕೆಲವೊಂದು ಪ್ರಯತ್ನಗಳನ್ನ ಮಾಡಿ ಕೃಷಿನಲ್ಲೂ ಏನೆಲ್ಲ ಮಾಡ್ಬೋದು, ಮನೇನೂ ಏನೆಲ್ಲ ಹೆಂಗೆ ಇಟ್ಕೋಬೋದು, ನಮ್ಮ ಪರಿಸರ ಸುತ್ತಮುತ್ತ ನಾವಿವಾಗ ಹೋಗಿ ಎಲ್ಲೋ ರೆಸಾರ್ಟ್ಗೆ ಹೋಗಿ
ಸಾವಿರಾರು ರೂಪಾಯಿ ಕೊಟ್ಟು ಒಂದಿನ ಕತೆ ಕಳ್ಕೊಂಡು ನಮ್ಮ ಮಕ್ಕಳಾಗಲಿ ಮೊಮ್ಮಕ್ಕಳಾಗಲಿ ಬರ್ಬೋದು. ಅದೇ ನಾವೇ ಮಾಡಿದ್ರೆ ಹೆಂಗಿರುತ್ತೆ? ನಮ್ಮ ಪರಿಸರನೇ ಚೆನ್ನಾಗಿ ಇಟ್ಕೊಂಡು ಕೆಲವೊಂದು ಹಣ್ಣಿನ ತರಕಾರಿ ಇರ್ಬೋದು, ಹೂವಿಂದು ಇರ್ಬೋದು, ಇಂಡೋರ್ ಪ್ಲ್ಯಾಂಟ್ ಇರ್ಬೋದು, ಔಟ್ಡೋರ್ ಪ್ಲ್ಯಾಂಟ್ ಇರ್ಬೋದು, ಅವನ್ನೆಲ್ಲ ನಾವೇ ಬೆಳೆಸಿ ನಾವೇ ಯಾಕೆ ನಮ್ಮ ಪರಿಸರನ ರೆಸಾರ್ಟ್ ಥರ ಮಾಡ್ಕೊಂಡು ನಾವೇ ಯಾಕೆ ಸಂತೋಷ ಇದನ್ನು ಮಾಡ್ಕೋಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ಈ ಥರದ್ದೆಲ್ಲ ಮಾಡಿ ತೋರಿಸ್ಕೊಟ್ಟಿದ್ದೀವಿ. ನನಗೆ ತೊಟ್ಟಿ ಮನೆ ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು. ಎಲ್ಲರೂ ಬರೀ RCC ಮನೆಗಳು ಮಾಡ್ಕೊಂಡಿರ್ತಾರೆ. ನಾವು ಅದೇ ರೀತಿ ನಾವು ತೊಟ್ಟಿ ಮನೆಯೂ ಏನಕ್ಕೆ ಮಾಡಬಾರ್ದು, ಡಿಫ್ರೆಂಟಾಗಿರಬೇಕು. ಎಲ್ಲರಂತೆ ನಾವು ಒಂದು ಮನೆ ಕಟ್ಟಿರೋದಾದರೆ ಏನು ಕಟ್ಟಬೇಕು, ಈ ಥರ ಇರಬೇಕು ಪರಿಸರದಾಗೆ. ನಾವು ಒಂದು ಈ ಬಯಲ್ನಾಡಿನಾಗೆ ಬಯಲುಸೀಮೆಗೆ ಈ ಥರ ಮನೆ ಕಡಿಮೆನೇ. ಹಂಗಾಗಿ ನಮ್ಮ ಮಗಳು ಆರ್ಕಿಟೆಕ್ಟ್ ಇದ್ಲು. ಅದೇ ಥರ ನಾನು ಹೇಳಿ ಇದನ್ನು ಮನೆ ಕಟ್ಟಿಸ್ಕೊಂಡ್ವಿ. ಇದು ಬಯಲುಸೀಮೆಗೆ ನಮ್ಮದೇ ತೊಟ್ಟಿ ಮನೆ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದೀವಿ. ಎಲ್ಲ ತುಂಬ ಚೆನ್ನಾಗಿರುತ್ತೆ ಮಳೆ ಬಂದರೆ. ಆಮೇಲೆ ಹಳೇ ಕಂಬಗಳನ್ನೆಲ್ಲ ಹಾಕಿದ್ದೀವಿ. ಯಾವುದೂ ವೇಸ್ಟ್ ಮಾಡ್ದಂಗೆ ಹಳೆ ಕಂಬಗಳನ್ನೆಲ್ಲ ಹಾಕಿ ನಾವೇ ಒಂದು ದೇವಸ್ಥಾನನೇ ಸೃಷ್ಟಿ ಮಾಡ್ದಂಗೆ ಮಾಡ್ಕೊಂಡು ಕಟ್ಟಿದ್ದೀವಿ. ಬನ್ನಿ ಸರ್, ಬನ್ನಿ. ನಮ್ಮ ಮನೆ ವಸ್ತು ಸಂಗ್ರಹಾಲಯ ಇದ್ದಂಗೆ ನಮ್ಮ ಮನೆ ಇದೆ. ಅದನ್ನು ಹಳೇದು ಯಾರು ಹಿರಿಯರು ಏನೇನು ಬಿಟ್ಟೋಗಿದ್ರ ಅದನ್ನೆಲ್ಲ ಉಳಿಸಿ ಅದನ್ನು ಪ್ರಿಸರ್ವ್ ಮಾಡಿ ಮುಂದಿನ ತಲೆಮಾರಿಗೆ ನಮ್ಮ ಹಿರಿಯರೆಲ್ಲ ಹೆಂಗೆ ಬದುಕಿ ಬಾಳಿದ್ರು, ಯಾವ ಥರ ಇದ್ದರು ಅನ್ನೋ ಒಂದೇ ಒಂದು ತೋರಿಸ್ಬೇಕು ಅನ್ನೋ ಉದ್ದೇಶಕ್ಕೇ ಯಾವುದು ವೇಸ್ಟ್ ಮಾಡ್ದಂಗೆ ನಾವು ಹಳೆ ವಸ್ತುಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಬನ್ನಿ. ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚಿನ್ನ.